ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತ ವಾಸಿಸುತ್ತಿದ್ದನು. ಅವನಿಗೆ 2 ಮಕ್ಕಳು ಇದ್ದರು, ದೊಡ್ಡ ಮಗ ರವಿ ಮತ್ತು ಚಿಕ್ಕ ಮಗಳು ಗೌರಿ. ಅವರ ಕುಟುಂಬ ತುಂಬಾ ಬಡವಾಗಿದ್ದರು, ಅವರು ಪ್ರಾಮಾಣಿಕವಾಗಿ ಮತ್ತು ಸಂತೋಷದಿಂದ ಬದುಕುತ್ತಿದ್ದರು. ಒಂದು ದಿನ ರಾಮಯ್ಯ ಅನಾರೋಗ್ಯಕ್ಕೆ ಒಳಗಾದನು. ಮನೆಯ ಖರ್ಚು ನಡೆಸಲು ರವಿ ಮತ್ತು ಗೌರಿ ಕೆಲಸ ಹುಡುಕಲು ಹೊರಟರು. ರವಿ ಹೊಲಗಳಲ್ಲಿ ಕೆಲಸ ಮಾಡತೊಡಗಿದನು. ಗೌರಿ ಗ್ರಾಮದ ಜನರಿಗೆ ಹುಮಾಲೆಗಳನ್ನು ಮಾಡಿ ಮಾರಲು ಪ್ರಾರಂಭಿಸಿದಳು. ಒಂದು ದಿನ ಹೊಲದಲ್ಲಿ ಕೆಲಸ ಮಾಡುವಾಗ ರವಿಗೆ ಒಂದು ಹಳೆಯ ಮಡಿಕೆ ಸಿಕ್ಕಿತು. ಅದರೊಳಗೆ ಚಿನ್ನದ ನಾಣ್ಯಗಳಿದ್ದವು. ರವಿಯ ಹಣವನ್ನು ತನ್ನದಾಗಿಸಿಕೊಳ್ಳದೆ ಗ್ರಾಮದ ಮುಖ್ಯಸ್ಥರ ಬಳಿ ಒಪ್ಪಿಸಿದನು. ಅವನ ಪ್ರಾಮಾಣಿಕತೆಯನ್ನು ಕಂಡು ಗ್ರಾಮದ ಜನರು ತುಂಬಾ ಮೆಚ್ಚಿದರು. ಗ್ರಾಮದ ಮುಖ್ಯಸ್ಥರು ಆ ಚಿನ್ನದ ಒಂದು ಭಾಗವನ್ನು ಬಹುಮಾನವಾಗಿ ರವಿಗೆ ನೀಡಿದರು. ಆ ಹಣದಿಂದ ರಾಮಯ್ಯನ ಚಿಕಿತ್ಸೆ ಮಾಡಿಸಲಾಯಿತು. ಉಳಿದ ಹಣದಿಂದ ಅವರು ಸಣ್ಣ ಕೃಷಿ ಭೂಮಿಯನ್ನು ಖರೀದಿಸಿದರು. ಕೆಲವು ವರ್ಷಗಳ ನಂತರ ಅವರ ಕುಟುಂಬ ಸುಖವಾಗಿ ಬದುಕತೊಡಗಿತು. ರವಿ ಮತ್ತು ಗೌರಿ ತಮ್ಮ ಶ್ರಮ, ಪ್ರಾಮಾಣಿಕತೆ ಮತ್ತು ಒಳ್ಳೆಯತನದಿಂದ ಜೀವನದಲ್ಲಿ ಯಶಸ್ಸು ಗಳಿಸಿದರು. ನೀತಿ: ಪ್ರಾಮಾಣಿಕತೆ ಮತ್ತು ಕಷ್ಟಪಟ್ಟು ಮಾಡಿದ ಕೆಲಸ